ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಸ್ವಾಗತ. ಏನಪ್ಪ ಇವನು ಆಲ್ಮೋಸ್ಟ್ 10 ಮಂತ್ಸ್ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ಕೋಬೇಡಿ. ನಮ್ಮದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾವು ವಿಡಿಯೋಸ್ ಮಾಡಿದ್ದಿಲ್ಲ. ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಟೈಮ್ ಸಿಗಲಿಲ್ಲ. ಕ್ಲಾಸಸ್ ಎಲ್ಲ ವರ್ಕ್ ರಿಲೇಟೆಡ್ ಸಮಥಿಂಗ್ ಎಲ್ಲ ಮೆಸಪ್ ಆಗಿತ್ತು. ಈಗ ಆಲ್ಮೋಸ್ಟ್ ನಾನು ಅನ್ಕೊಂಡಿದ್ದೆ ಆದರೂ ಮಾಡಬೇಕು, ಆಫೀಸಿಗೆ ಹೋಗ್ತಾ ಡೈಲಿ ಬ್ಲಾಗ್ಸ್ ಅನ್ಕೊಂಡೆ. ಆದರೆ ಆ ಟೈಮ್ಗೆ ನನಗೂ ಮ್ಯಾಚನೇ ಆಗ್ತಿದ್ದಿಲ್ಲ. ಯಾಕಂದರೆ ನಾವು ಆಫೀಸ್ ಟೈಮಿಂಗ್ಸ್ ಬಂದರೆ 10:30 to 7:30ವರೆಗೂ ಇತ್ತು. ಸೊ ನೈಟ್ ವಿಷನ್ ಚೆನ್ನಾಗಿ ಬರಲ್ಲ, ಮಾತಾಡಿದ್ರೆ ಅಷ್ಟೇ, ಲೈಕ್ ವಾಯ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಡೇ ಟೈಮ್ನೇ ಮಾಡ್ಬೋದು, ಡೇ ಟೈಮ್ನ ರೆಡಿ ಆಗ್ಬೋದು, ಅದೇ ಟೈಮ್ ಆಗಿರೋದು. ಮತ್ತೆ ಬ್ಲಾಗ್ ಮಾಡೋಕೆ ಆಗ್ತಿರಲಿಲ್ಲ. ನಾನು ಅಂತಿದ್ದೆ ಒಣ್ಣಾಗೆ ಮಾಡ್ಬೇಕಣ್ಣ ಬ್ಲಾಗ್, ಮತ್ತೆ ಕಮ್ ಬ್ಯಾಕ್ ಮಾಡೋದು, ನಮ್ಮ ಕನ್ನಡ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿನ ಬೆಳೆಸ್ಬೇಕಂತ ಭಾಳ ಆಸೆ ಇತ್ತು ನನಗೆ. ಸೊ ಅದಕ್ಕೋಸ್ಕರ ನಾವು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ವಿ, ಪರ್ಫೆಕ್ಟ್ ವಿಲೇಜಸ್ ಅಂತ ಹೇಳಿ. ಸೊ ಅದನ್ನು ಒಳ್ಳೆ ರೆಸ್ಪಾನ್ಸ್ ಇತ್ತು. ನಮಗೆ ವಿಲೇಜ್ ಕಂಟೆಂಟ್ ರಿಲೇಟೆಡ್ ಎಲ್ಲ ಮಾಡ್ತಾ ಇದ್ವಿ. ಸೊ ನಮಗೆ ವ್ಯೂವರ್ಸ್ ಇತ್ತೀಚೆಗೆ ಲೈಕ್ ಈಗಿನ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಒಳಗೆ ಭಾಳ ಜನ ಮಾಡ್ತಾ ಇದ್ದಾರೆ ನಮ್ಮ ಮೋಟೋ ಬ್ಲಾಗಿಂಗ್ ಇದರಲ್ಲಿ. ಸೊ ಇಪ್ಪಟ್ಟು ನಾವು ಮತ್ತೆ ಆ ಕಡೆ ಮತ್ತೆ ಇಡ್ತಿದ್ವಿ. ಅವಾಗ ಸಪೋರ್ಟ್ ಬರ್ತಾ ಇತ್ತು, ಈಗ ಅದೇ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ಸ್ ಇಪ್ಪಟ್ಟಿಂದ ಬರ್ತಾ ಇದೆ. ಅವಾಗೆಲ್ಲ ನೀವು ನೋಡ್ತಾ ಇದ್ರಿ ZX ರಾಯಬುಜ ಸಹಿತ ಎಲ್ಲ ಓಡಿಸ್ಬಿಟ್ಟಿದ್ವಿ ನಾವು. ಅವಾಗ ಯಾವ ಥರ ಪ್ರೀತಿ ತೋರಿಸಿದ್ರಿ ಈಗೂ ಅದೇ ಥರ ತೋರಿಸಿ. ಐ ಹೋಪ್ ಯು ವಿಲ್ ಡೂ ದಿಸ್. ನಾನು ಈಗ ರೀಸೆಂಟಾಗಿ 4 ಮಂತ್ಸ್ ಆಯಿತು ತಗೊಂಡು. ನಂದು ಇದು ಆಲ್ಮೋಸ್ಟ್ 2 to 4 years ಡ್ರೀಮ್ ಬೈಕ್ ಆಗಿತ್ತು. ಆಲ್ಮೋಸ್ಟ್ ನಾನು ಅವಾಗೇ ಎಜುಕೇಷನ್ ಮಾಡುವಾಗ ನನಗೆ ಒಂದು ರೂಮ್ಮೇಟ್ ಅವರು V3 ಇಟ್ಟಿದ್ದು, R15 V3. ಆಲ್ಮೋಸ್ಟ್ ನೋಡಿ ಅರ್ಧ ನಾನು ಒಬ್ಬರೇ ಅವಾಗ ಬೈಕ್ ಆಲ್ಮೋಸ್ಟ್ ನಾರ್ಮಲ್ ಸ್ಪ್ಲೆಂಡರ್ ಗಾಡಿ ಬಿಟ್ಟು ಯಾವ ಗಾಡಿನೂ ಓಡಿಸ್ತಿರ್ಲಿಲ್ಲ. ಆಲ್ಮೋಸ್ಟ್ ಯಾವ ಬೈಕ್ ಲೈಕ್ ಅವಾಗಷ್ಟು ನನ್ನ ಇಂಟ್ರೆಸ್ಟ್ ಕಡಿಮೆ ಇತ್ತು. ಯಾವಾಗ ನಾನು ಅವಾಗ R15 V3 ಇತ್ತು, ಬೈಕ್ ನೋಡಿದಾಗಿಂದ ಫುಲ್ ಮೆಲ್ಟ್ ಆಗಿಬಿಟ್ಟಿದ್ದೆ ನಾನು. ಇದೇ ಗಾಡಿ ತಗೋಬೇಕು ನೋಡಿದ್ರು, ತಗೊಂಡ್ರು. ಒಳ್ಳೆ ರಿಲಯಬಿಲಿಟಿನೂ ಇದೆ, ಮೈಲೇಜ್ ಇದೆ, ಸ್ಪೀಡ್ ಬೇಕು, ಸ್ಪೀಡ್ ಇದೆ. ನಾವು ಹೇಳ್ದಂಗೆ ಕೇಳಿದ್ರು ಗಾಡಿ ಆ ಲೆವೆಲಿಗೆ, ಲೈಕ್ ಮೇಂಟೆನೆನ್ಸ್ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ಆದರೆ ಇಟ್ಸ್ ವರ್ತ್ ಫಾರ್ ಅಂತ ಇದ್ದೆ. ಈಗ ರಿಯಲೈಸ್ ಆಗ್ತಾ ಇದೆ ಲೈಕ್ ಡನ್ ಗುಡ್ ಜಾಬ್ ಅಂತ ಇತ್ತೀಚೆಗೆ. ಲೈಕ್ ಬೇರೆ ಗಾಡಿ ನಾನೇನು ಕಂಪೇರ್ ಮಾಡ್ತಾ ಇಲ್ಲ, ಲೈಕ್ ಹಂಗೆ ಹೇಳ್ತಾ ಇರೋದು. ನಾನು ಡೈಲಿ ಆಫೀಸಿಗೆ ದಾವಣಗೆರೆ ಅಡ್ಡಾಡ್ಬೇಕಂದ್ರೆ ಮಿನಿಮಮ್ 30 ಕಿಲೋಮೀಟರ್ ಓಡಾಡೋಗುತ್ತೆ, ಅಂದರೆ ಆ ಕಡೆ 50 ಕಿಲೋಮೀಟರ್ಸ್ ಆಗುತ್ತೆ. ಬೇರೆ ಬೈಕು ಆಲ್ಮೋಸ್ಟ್ ಮೈಲೇಜ್ ಕಮ್ಮಿ ಇರುತ್ತೆ, ಎಲ್ಲ ಗಾಡಿ ಇದೆ ಅಂತ ಇಲ್ಲ ಅಂತೆಲ್ಲ. ಮೈಲೇಜ್ ವೈಸ್ ನೋಡ್ಬೇಕಲ್ಲ, ಬರೀ ಸ್ಪೀಡ್ ಒಂದೇ ಪಾಯಿಂಟರ್ ಹಿಡ್ಕೊಂಡು ನಾವು ಚಾನಕ್ಕಾಗಲ್ಲ, ಏನೋ ಡಿಸಿಷನ್ ಆಗೋದು. ಸೊ ಅದಕ್ಕಾಗಿ ನಮ್ಮ ಬ್ರದರ್ ಇಲ್ಲ, ಆರಾಮ ಒಳ್ಳೆ ಚಾಯ್ಸ್ ಇದೆ, ಡೈಲಿ ಕಮ್ಯೂಟಿಂಗು ಚೆನ್ನಾಗಿದೆ, ಮೈಲೇಜು ಚೆನ್ನಾಗಿದೆ. ನೀನು ಬೇಕಂದರೆ ಟ್ರಸ್ಟ್ ಅಂತ ಅಡ್ರಿನಲ್ ಟ್ರಸ್ಟ್ ಮಾಡ್ಕೊಳ್ಬೇಕಂದ್ರೆ ಅದು ಗಾಡಿ ಇದೆ ಅಂತ ಹೇಳಿದ್ರು. ನಾನು ನೋಡ್ತಾ ಇದ್ದೆ, ಡ್ಯೂಕ್ ನೋಡ್ತಾ ಇದ್ದೆ, ಬೇರೆ ಗಾಡಿ ನೋಡ್ತಾ ಇದ್ದೆ. ಡ್ಯೂಕ್ ಎಲ್ಲ ಬೇಡ ಅಂತ. ಈಗ ಪ್ರೆಸೆಂಟ್ ಮೈಲೇಜ್ ಕಡಿಮೆ ಇದೆ, ಅಪ್ ಆ್ಯಂಡ್ ಡೌನ್ ಜಾಸ್ತಿ ಆಯ್ತಲ್ಲ, ಮೈಲೇಜ್ ಎಲ್ಲ ಜಾಸ್ತಿ ಕಮ್ಮಿ ಆಗುತ್ತೆ. ನಾನು ಈಗ ಬೇಡ ಅಂತ ಹೇಳಿ ನಾನು R15ಗೆ ಫಿಕ್ಸ್ ಆಗಿಬಿಟ್ಟೆ. ಈ ಬೈಕಿನ ಟಾಪ್ ಸ್ಪೀಡ್ ಬಂದು ನನಗೆ 155 ಹೋಗುತ್ತೆ. ನನ್ನ ವೇಟ್ ಬಂದು 70 kg ಇದೆ. ಅದಕ್ಕೋಸ್ಕರ ಒಂದು ಟಾಪ್ ಸ್ಪೀಡ್ ಚೆಕ್ ಮಾಡಿದೆ, 150 ಹೋಗಿದೆ. ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ 150, 151 ನಾಟ್. ಅದು ಮಸ್ಕೊಂಡು ನೋಡಿ, ಟಕ್ಕಿನಾಗ ಓಡಿಸಿದ್ರೆ ಅಷ್ಟು ಹೋಗುತ್ತೆ. ನಾರ್ಮಲ್ ಆಗಾದರೆ 145 ಆರಾಮ್. ನೀವು ಟಕ್ಕಿನ ಇಲ್ಲಂದ್ರೆ 145 ಆರಾಮ್ ಹೋಗತ್ತೆ. ಅಂದರೆ ಡಿಪೆಂಡ್ಸ್ ಅಪಾನ್ ದ ವೇಟ್ ರೇಷಿಯೋ ಆಗುತ್ತೆ. ಈಗ ಲೈಟ್ ವೇಟ್ 50 kg ಒಳಗದಿನ ಆರಾಮ್ 125 ಆರಾಮ್ ಬಿಡುತ್ತೆ. ಅದೇ ನೀವು ಕೇಳ್ಬೋದು ಎಷ್ಟು ಕೊಡುತ್ತೆ ಮೈಲೇಜ್ ಎಲ್ಲ, ನೀನು ಫಸ್ಟ್ ಅನ್ಕೊತಿದ್ದೆ 50 ಮೈಲೇಜ್ ಕೊಡ್ಬೋದು ಅಂತ. ನನಗೀಗ 41, 42ವರೆಗೂ ಕೊಡುತ್ತೆ. ಒಂದೊಂದು ಟೈಮ್ ನಾನು ಅಡ್ರಿನಲ್ ರಶ್ ಆಡಿದ್ರು ಹೆಚ್ಚು ಕಮ್ಮಿ ಆಗ್ತಾ 42, 41 ಆವ್ರೇಜ್ ಕೊಡ್ತಾ ಇದೆ ನನಗೆ. ಲೈಕ್ ಸಿಟಿಯಲ್ಲಿ ಅಡ್ಡಾಡಿದ್ದು, ನಾನು ನಾರ್ಮಲ್ ಸ್ಟೇಟ್ ಹೈವೇ ರೋಡ್ಸಲ್ಲಿ ಅಡ್ಡಾಡಿದ್ರು ಚೆನ್ನಾಗಿ ಕೊಡ್ತಾ ಇದೆ. ಹೈವೇದಲ್ಲಿ ಹೋದರೆ ಒಮ್ಮೆ ಬೆಂಗಳೂರು ಹೋದಾಗ ಏನಾಗಿದೆ, ಅವಾಗ ನಾನು ನಮ್ಮ ಫ್ರೆಂಡ್ ಕಿಲಿಯನ್ ಇದ್ದೆ. ಈಗ ಕ್ಯಾಶುವಲಿ ಗೊತ್ತಲ್ಲ, ಬಾಯ್ಸ್ ಎಲ್ಲ ಇದ್ರೆ ಲೈಕ್ ನಾವೆಲ್ಲ ಸ್ಲೋ ಹೊಡಿತೀವಿ, ಆಲ್ಮೋಸ್ಟ್ 120, 130 ಪ್ಲಸ್ ಹೋಗ್ತಾ ಇರ್ತಾರೆ ಗಾಡಿ. ಸೊ ಅವಾಗ ಮೈಲೇಜ್ ಹೆವಿ ಡ್ರಾಪ್ಔಟ್ ಆಗುತ್ತೆ. BB ಆನ್ ಅಂತಂದರೆ ನಿಮಗೆ ಮೈಲೇಜೇ ಕೊಡಲ್ಲ. ಹೇಳ್ಬೇಕಂದ್ರೆ ನಿಮಗೆ ಭಾಳ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 30 35ವರೆಗೂ ಕೊಡುತ್ತೆ. ಅದು ನೀವು ಕಾನ್ಸ್ಟೆಂಟಾಗಿ 120, 130 ಸುಮ್ಮನೆ ಹೊಡಿತಾ ಇದ್ರೆ ಅಷ್ಟೇ ಕೊಡೋದು. ಮತ್ತದು ಅದೇ ನೀವು ಇಲ್ಲ ನನಗೆ 100 ಒಳಗೆ ಕ್ರೂಸ್ ಮಾಡ್ತೀವಿ ಅಂದರೆ 40 ಪ್ಲಸ್ ಅಂದರೆ ನೀವು ಕಣ್ಣು ಮುಚ್ಕೊಂಡು ಕೊಡುತ್ತೆ. ನೀವೇನು ಡೌಟೇ ಪಡೋದು ಬೇಡ, 40 ಪ್ಲಸ್ ಆರಾಮ್ ಮೇಲೆ ಕೊಡುತ್ತೆ. 45 ಪ್ಲಸ್ ಅಂದರೆ ಮಿನಿಮಮ್ ಬೇಸಿಕ್ ಅದು ಕೊಡುತ್ತೆ. ಅಷ್ಟು ನೀವು ಅಷ್ಟು ಸ್ಮೂತಾಗಿ ಓಡಿಸ್ತೀನಿ ಅಂದರೆ ಸಿಟಿಯಲ್ಲಿ ನೀವು ಅದೇ ಸ್ಮೂತಾಗಿ ಓಡಿಸ್ತೀನಿ ಅಂದರೆ ಕೇರ್
ಭಾಳ ಮಾಡ್ಬೋದು. ಗೇರ್ ಶಿಫ್ಟ್ ಭಾಳ ಮಾಡಿದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ನೀವು ಕಾನ್ಸ್ಟೆಂಟ್ 5th 6th 6th ಗೇರಲ್ಲಿ ಹೋಗ್ತಾ ಇದ್ರೆ ನಿಮಗೆ ಮೈಲೇಜ್ ಡ್ರಾಪ್ ಆಗಲ್ಲ. ಸೊ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಭಾಳ ಲೆಂತ್ ಆಯಿತು ಅನ್ಸುತ್ತೆ. ಸೊ ಈ ವಿಡಿಯೋ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ನ ಬೆಳೆಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪೀಸ್.